ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇಲ್ಲೂ ಕೂಡ ನಾನು ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಟಾಪಿಕ್ ನೋಡಿ ಫ್ರೆಂಡ್ಸ್, ಬ್ಯಾಕ್ ಬ್ಲೌಸ್ ಡಿಸೈನಿಗೆ ಬೋ ಟೈ ಯಾವ ಥರ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಕಸ್ಟಮರ್ ನನಗೆ ಈ ಥರ ಬೋ ಮಾಡಿ ಸ್ವಲ್ಪ ಮಿಡಲಲ್ಲಿ ಏನಪ್ಪ ಅಂದರೆ ಬ್ಲೌಸ್ದು ಯಾವ ಕಲರ್ ಇದೆ ಆ ಕಲರ್ನ ಸ್ವಲ್ಪ ಮಿಡಲಲ್ಲಿ 2 ಲೇಯರ್ ಬೋ ಮಾಡಿ ನನಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಸೊ ಇವಾಗ ಆ ಟೈಪಲ್ಲೇ ನಾನು ಬ್ಲೌಸ್ನ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಹ್ಯಾಂಡ್ ಕಟ್ ಮಾಡಿದ್ದೀನಿ, ಬ್ಯಾಕ್ ಬ್ಲೌಸ್ದು ಕಟ್ ಮಾಡಿದ್ದೀನಿ ಪಾರ್ಟು, ಮತ್ತು ಫ್ರಂಟ್ ಬ್ಲೌಸ್ ಕಟ್ ಮಾಡಿದ್ದೀನಿ. ಇದು ಪ್ರಿನ್ಸಸ್ ಕಟ್ ಬ್ಲೌಸ್. ಈಗ ಆಲ್ರೆಡಿ ನಾನು ಬೋ ಕಟ್ ಮಾಡ್ಕೊಂಡಿದ್ದೀನಿ. ಬೋ ಬಂದುಬಿಟ್ಟು ಉದ್ದಳತೆ 5.5, ಅಗಲ 6.5 ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕೆಳಗಡೆ ಟೈ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. 12 ಇಂಚ್ ಟೈ ಇದೆ. ಸೊ ಇವಾಗ ನಾನು ಇದರಲ್ಲಿ 2 ಟೈಪಲ್ಲಿ ನಾವು ಸ್ಟಿಚ್ ಮಾಡ್ಬೋದು. ಮೇನ್ ಮಟ್ರಿಯಲ್ ಏನಿರುತ್ತಲ್ವ ಸ್ಯಾರಿಯಲ್ಲಿ ಕಟ್ ಮಾಡಿರೋದು ಅದನ್ನು ಉಲ್ಟಾ ಇಟ್ಕೊಂಡ್ಬಿಟ್ಟು ಮೇಲೆ ಲೈನಿಂಗ್ ಯಾವ ಥರ ಫೋಲ್ಡ್ ಮಾಡಿ ಕಟ್ ಮಾಡಿರ್ತೀವಿ ಅದನ್ನೇ ಮೇಲೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡಿಬಿಟ್ಟು ಅದೇನು ಉಲ್ಟಾ ಇರುತ್ತಲ್ಲ ಸೀದಾ ನಾವು ಏನಂದರೆ ಮಾಡ್ಕೊಂಡ್ಬಿಟ್ರೆ ತುಂಬ ನೀಟಾಗಿ ಸ್ಟಿಚ್ ಬರುತ್ತೆ. ಸೊ ಈ ಥರ ನಾವು ಯಾವಾಗಲೂ ಟಕ್ ಹಾಕಲೇಬೇಕು. ನೀಟಾಗಿ ಚೆನ್ನಾಗಿ ಲುಕ್ಕಾಗಿ ಬರಬೇಕಂದ್ರೆ ಈ ಥರ ಟಕ್ ಹಾಕ್ಕೊಂಡ್ಬಿಟ್ಟು ಇವಾಗ ನಾವು ಇದನ್ನು ಸೀದಾ ಮಾಡ್ಕೊಳ್ಳೋಣ. ನಾವು ಬೋ ಕೆಳಗಡೆ ಟೈ ಇರುತ್ತಲ್ವ ಆ ಟೈ ಕೂಡ ಇನ್ನೊಂದು ಥರನೂ ನಾವು ಸ್ಟಿಚ್ ಮಾಡ್ಕೋಬೋದು. ಬಟ್ ನಾನು ನಿಮಗೆ ತೋರಿಸ್ತಿದ್ದೀನಿ. ಇಲ್ಲಿ 2 ಟೈಪಲ್ಲಿ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೋದು. ಸೊ ಇವಾಗ 1 ಟೈಪಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಒಳಗಡೆ ಏನು ಮಟ್ರಿಯಲ್ ಒಳಗಡೆ ಇರುತ್ತಲ್ವ ಅದನ್ನು ನಾವು ಪಿನ್ ಸಹಾಯದಿಂದ ನೀಟಾಗಿ ಹೊರಗಡೆ ತೊಗೋಬೇಕಾಗತ್ತೆ. ನೋಡಿ ಇವಾಗ ನೀಟಾಗಿ 1 ಟೈ ರೆಡಿಯಾಗಿದೆ. ಸೊ ಇವಾಗ ಬೇರೆ ಸ್ಟೈಲಲ್ಲಿ ಇನ್ನೊಂದನ್ನ ಸ್ಟಿಚ್ ಮಾಡೋಣ. ನೋಡಿ ಸೇಮ್ ಸಾರಿ ಮೆಟ್ರಿಯಲಲ್ಲಿ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಉಲ್ಟಾ ಫೋಲ್ಡ್ ಮಾಡಿಬಿಟ್ಟು ಎರಡನ್ನೂ ಇಟ್ಕೊಂಡ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು ಅಷ್ಟೇ. ಇದು ಕೂಡ ಈಸಿಯಾಗಿ ಬರುತ್ತೆ, ಇದು ಕೂಡ ಅಷ್ಟೇ ನೀಟಾಗಿ ಕೊಡುತ್ತೆ. ಸೇಮ್ ಅದೇ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಟಕ್ ಹಾಕಿಬಿಟ್ಟು ಇದನ್ನು ಉಲ್ಟಾ ಏನಿರುತ್ತಲ್ಲ ಸೀದಾ ಮಾಡ್ಕೋಬೇಕು. ಸೊ ಇವಾಗ 2 ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, 2 ಯಾವ ಥರ ನಾವು ಸ್ಟಿಚ್ ಮಾಡ್ಕೋಬೋದು ಅಂತ. ಇದೇ ಥರ ನಾವು ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ. ಈ 2 ಸ್ಟೈಲಲ್ಲಿ ನೀವು ಯಾವುದಾದ್ರೂ ಸ್ಟಿಚ್ ಮಾಡ್ಕೋಬೋದು. ಬನ್ನಿ ಇವಾಗ ಬೋನ ರೆಡಿ ಮಾಡೋಣ. ಪಿನ್ ಸಹಾಯದಿಂದ ನಾವು ಈ ಥರ ಬೋನ ರೆಡಿ ಮಾಡೋಣ. ಸೊ ಯಾವಾಗಲೂ ನಾವು ನೆನಪಲ್ಲಿ ಇಟ್ಕೋಬೇಕು, ಸಾರಿದು ಏನು ಮಟ್ರಿಯಲ್ನ ನಾವು ಕಟ್ ಮಾಡ್ಕೊಂಡಿರ್ತೀವಲ್ವ ಅದು ಉಲ್ಟಾ ಇದೆನೋ ಸೀದಾ ಇದೆನೋ ಅಂತ ನೋಡ್ಕೊಂಡ್ಬಿಟ್ಟು ನಾವು ಪಿನ್ ಹಾಕಿಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸೊ ಇವಾಗ ನಾನು ಇಲ್ಲಿ ತುಂಬ ಸ್ವಲ್ಪ ದಪ್ಪಾಗಿ ಬರಲಿ ಅಂತ ಲೈನಿಂಗ್ ಮಟ್ರಿಯಲ್ 4 ಲೇಯರ್ ಲೈನಿಂಗ್ ಮಟ್ರಿಯಲ್ ಇದರಲ್ಲಿ ಹಾಕಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಸೊ ಹಾಗಾಗಿ ನಾವು ಇವಾಗ ಫ್ರಂಟ್ಗೆ ಕಟ್ ಮಾಡ್ಕೊಳೋ ನೆಸೆಸಿಟಿ ಇಲ್ಲ. ಸೈಡಿಗೆ ಏನು ಸ್ಟಿಚ್ ಹಾಕಿರ್ತೀನಲ್ಲ ಅಲ್ಲಿ ಸ್ವಲ್ಪ ಸ್ಟಿಚಸ್ನ ರಿಮೂವ್ ಮಾಡ್ಕೊಂಡ್ಬಿಟ್ಟು ಏನು ಉಲ್ಟಾ ಇರೋದನ್ನ ಸೀದಾ ಮಾಡ್ಕೊಂಡ್ಬಿಟ್ರೆ ಆಯಿತು. ಆಮೇಲೆ ಇದು ಕೆಳಗಡೆ ಸ್ವಲ್ಪ ಮಟ್ರಿಯಲ್ ಅಲ್ಲಿ ಇಲ್ಲಿ ಸಿಕ್ಕೊಂಡಿರುತ್ತೆ. ಸೊ ಅದನ್ನು ನಾವು ಸ್ವಲ್ಪ ನೀಟಾಗಿ ಪಿನ್ ಸಹಾಯದಿಂದ ತಕ್ಕೋಬೇಕಾಗುತ್ತೆ. ಎಲ್ಲವನ್ನೂ ಇಷ್ಟೇ ನಾವು ಬೋ ಮಾಡಬೇಕಾದ್ರೆ ಇದೇ ಥರನೇ ನೀಟಾಗಿ ಒಳಗಡೆ ಎಲ್ಲೆಲ್ಲಿ ಮಟ್ರಿಯಲ್ ಸಿಕ್ಕೊಂಡಿರುತ್ತೆ ಅದನ್ನು ನಾವು ಹೊರಗಡೆ ತೊಗೋಬೇಕಾಗುತ್ತೆ. ಸೊ ತೊಗೊಂಡಾದ ನಂತರ ಎಲ್ಲಿ ಸ್ಟಿಚಸ್ನ ರಿಮೂವ್ ಮಾಡಿರ್ತೀವಿ ಅಲ್ಲಿ ಸ್ಟಿಚಸ್ ಹಾಕ್ಕೊಂಡ್ಬಿಟ್ಟು ಈ ಥರ ಬೋನ ರೆಡಿ ಮಾಡಬಹುದು. ಓಕೆನಾ? ಹೋಪ್ ಬೋ ಯಾವ ಥರ ರೆಡಿ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಫ್ರೆಂಡ್ಸ್. ಬನ್ನಿ ಇವಾಗ ಇದು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಲುಕ್ ಬರುತ್ತೆ ಅಂತ. ಅಷ್ಟೇ ಅಲ್ಲ, ಕೆಲವು ಟಿಪ್ಸ್ಗಳನ್ನ ಕೂಡ ನಾನು ಹೇಳ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಈಗ ಆಲ್ರೆಡಿ ಬ್ಲೌಸ್ನ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿಟ್ಕೊಂಡಿರ್ತೀವಿ. ಉದ್ದಳತೆ ಆಗಿರ್ಬೋದು, ಹಾರ್ಮೋಲ್ ಆಗಿರ್ಬೋದು ಮತ್ತು ಸೈಜ್ನ ನೋಡ್ಕೊಂಡ್ಬಿಟ್ಟು ಕಟ್ ಮಾಡಿಟ್ಕೊಂಡಿರ್ತೀವಿ. ಬಟ್ ನೆಕ್ ಪಾರ್ಟ್ನ ನಾವು ಕಟ್ ಮಾಡಿಟ್ಕೊಂಡಿರಲ್ಲ. ಯಾಕಂದರೆ ನಾವು ಕ್ಯಾನ್ವಾಸಲ್ಲಿ ಬ್ಲೌಸ್ನ ಬ್ಯಾಕ್ ನೆಕ್ ಪಾರ್ಟ್ನ ಕಟ್ ಮಾಡಿಟ್ಕೊತೀವಿ, ಅಂದರೆ ಪ್ಯಾಟರ್ನ ಕಟ್ ಮಾಡಿಟ್ಕೋತೀವಲ್ಲ. ಸೊ ಹಾಗಾಗಿ ಇವಾಗ ನಾವು ಅಳತೆ ತೊಗೋಬೇಕಾಗತ್ತೆ. ಸೊ ಟೋಟಲ್ ಅಳತೆ ಇದು 12.5 ಇಂಚಿದೆ. ಸೊ ಮೇಲೆ ನಮಗೆ 4 ಇಂಚಷ್ಟು ಬೇಕಾಗುತ್ತೆ. ಸೊ ನಾವು ಇದಕ್ಕೆ ಬೋ ಟೈಪ್ ಆಫ್ ಸ್ಟಿಚ್ ಮಾಡಬೇಕಲ್ವ. ಸೊ ಹಾಗಾಗಿ ಇದು ಪ್ಯಾಟರ್ನ್ ಡಿಫ್ರೆಂಟ್ ಆಗಿರೋದ್ರಿಂದ ನಾವು ಟೋಟಲ್ ನೋಡ್ಕೊಂಡ್ಬಿಟ್ಟು ಎಷ್ಟು ಗ್ಯಾಪ್ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಸೊ 12.5ಯಲ್ಲಿ 4 ಇಂಚು ಮೈನಸ್ ಮಾಡಿದರೆ ಎಷ್ಟಾಗುತ್ತೆ? 8.5 ಆಗುತ್ತೆ. ಸೊ ಅಷ್ಟು 8.5 ಅಷ್ಟು ನಾವು ಲೆಂತನ್ನು ತೊಗೊಂಡ್ಬಿಟ್ಟು ನೀಟಾಗಿ ಕ್ಯಾನ್ವಾಸಲ್ಲಿ ಬ್ಯಾಕ್ ಡಿಸೈನ್ ಕಟ್ ಮಾಡ್ಕೋಬೇಕಾಗತ್ತೆ ನೆಕ್ ಪಾರ್ಟು. ಸೊ ಈ ಥರ ಕಟ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಈಸಿಯಾಗಿರುತ್ತೆ, ಬಟ್ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಷ್ಟೇ. ಸೊ ಇವಾಗ
ಇವಾಗ ನಾನು ಏನು 4 ಇಂಚಷ್ಟು ಗ್ಯಾಪ್ ಕೊಟ್ಟಿದ್ವಲ್ಲ ಬ್ಯಾಕ್ ನೆಕ್ಕಿಗೆ ಅದನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನನ್ನ ಹತ್ರ ಏನಪ್ಪ ಅಂದರೆ ಕ್ಯಾನ್ವಸ್ ಕಡಿಮೆ ಇತ್ತು. ಸೊ ಹಾಗಾಗಿ ಇದರಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಒಂದೇ ಇದರಲ್ಲಿ ಲೆಂತ್ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನೀವು ಯಾವ ಥರ ಪ್ಯಾಟರ್ನ್ ಇರುತ್ತೆ ಆ ಥರ ಪ್ಯಾಟರ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಬ್ಲೌಸ್ನ ಬ್ಯಾಕ್ ಪಾರ್ಟ್ ಕಟ್ ಮಾಡಿಟ್ಕೊಂಡಿರ್ತೀನಲ್ವ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಸೊ ಇದರಲ್ಲೇ ನಾನು ಐರನ್ ಮಾಡ್ತಾ ಇದ್ದೀನಿ ಕ್ಯಾನ್ವಸ್ನ. ಸೊ ನಾನು ಈಗ ಆಲ್ರೆಡಿ ನೀವು ನೋಡಿರ್ತೀರ ಬೇರೆ ಸಪ್ರೇಟ್ ಮಟ್ರಿಯಲಲ್ಲಿ ನಾನು ಕ್ಯಾನ್ವಸ್ನ ಐರನ್ ಮಾಡಿಬಿಟ್ಟು ನೀಟಾಗಿ ಸ್ಟಿಚ್ ಮಾಡಿ ಅದಕ್ಕೆ ಜಾಯಿಂಟ್ ಮಾಡ್ತಿದ್ದೆ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಏನಪ್ಪ ಅಂದರೆ ಲೈನಿಂಗಲ್ಲೇ ಏನು ಕಟ್ ಮಾಡಿರ್ತೀನಲ್ವ ಆ ಲೈನಿಂಗಲ್ಲೇ ನಾನು ಐರನ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನೀಟಾಗಿ ಐರನ್ ಮಾಡಿಬಿಟ್ಟು ಏನು ಮೇನ್ ಮಟ್ರಿಯಲ್ ಇರ್ತಲ್ಲ ಅದಕ್ಕೆ ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ಪಿನ್ ಸಹಾಯದಿಂದ ನೀಟಾಗಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿ ಬ್ಲೌಸ್ನ ಬ್ಯಾಕ್ ನೆಕ್ನ ರೆಡಿ ಮಾಡ್ಬೋದು. ನಾನು ಈಗ ಅದೇ ಥರ ಮಾಡ್ತಾ ಇರೋದು. ಈ ಥರನೂ ಮಾಡ್ಬೋದು, ಆ ಥರನೂ ಮಾಡ್ಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನ ನೀವು ಮಾಡಿ. ಸೊ ಇವಾಗ ನೆಕ್ ಕಂಪ್ಲೀಟ್ ಆಗುತ್ತೆ. ಈ ಥರ ಯಾವಾಗಲೂ ಟಕ್ ಹಾಕೋದನ್ನು ಮರಿಬೇಡಿ. ಈ ಥರ ನೀವು ಟಕ್ ಹಾಕೋದ್ರಿಂದ ಈಗ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ನೀಟಾಗಿ ಯಾವ ಶೇಪಲ್ಲಿ ನಾವು ಕಟ್ ಮಾಡಿರ್ತೀವಿ ಅದೇ ಶೇಪಲ್ಲಿ ಅದು ಬ್ಲೌಸ್ ರೆಡಿಯಾಗಿ ಬರುತ್ತೆ, ಅಂದರೆ ಬ್ಯಾಕ್ ನೆಕ್ ಡಿಸೈನ್ ರೆಡಿಯಾಗಿ ಬರುತ್ತೆ. ಸೊ ಈ ಒಂದು ಟ್ರಿಕ್ಸ್ ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಬ್ಲೌಸ್ನ ಬ್ಯಾಕ್ ನೆಕ್ ಯಾವ ಥರ ರೆಡಿ ಮಾಡ್ಬೋದು ಅಂದರೆ ಡಿಸೈನ್ ಮಾಡಬಹುದು ಅನ್ನೋದನ್ನು. ಸೊ ಈಗ ಆಲ್ರೆಡಿ ನೋಡಿರ್ತೀರ ಒಂದನೇದ್ರಲ್ಲಿ ಬೇರೆ ಸಪ್ರೇಟಾಗಿ ಮಟ್ರಿಯಲ್ ತೊಗೊಂಡ್ಬಿಟ್ಟು ಐರನ್ ಮಾಡಿ ಇದಕ್ಕೆ ಜಾಯಿಂಟ್ ಮಾಡೋದು. ಈಗ ಇದರಲ್ಲೇ ಲೈನಿಂಗಲ್ಲೇ ನೀಟಾಗಿ ಐರನ್ ಮಾಡಿಬಿಟ್ಟು ಬ್ಯಾಕ್ ನೆಕ್ ಡಿಸೈನ್ ಮಾಡೋದು. ಸೊ ಹೋಪ್ ಈ ಎರಡು ಟ್ರಿಕ್ಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಫೈನಲಿ ಬ್ಲೌಸ್ನ ಬ್ಯಾಕ್ ನೆಕ್ ಡಿಸೈನ್ ರೆಡಿ ಆಯಿತು. ಇವಾಗ ಇದಕ್ಕೆ ಬೋನ ಕಂಪ್ಲೀಟಾಗಿ ರೆಡಿ ಮಾಡಬೇಕು. ಬನ್ನಿ ರೆಡಿ ಮಾಡೋಣ. ರೆಡಿ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ಸೂಜಿ ಮತ್ತು ದಾರದ ಸಹಾಯದಿಂದ ಎರಡು ಬೋಗಳನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಟೈ ಕೂಡ ಕೆಳಗಡೆ ಟೈ ಏನು ಕಾಣ್ತಿದೆಯಲ್ಲ ಅದು ಕೂಡ ಅಟ್ಯಾಚ್ ಮಾಡಿಬಿಟ್ಟು ಬ್ಲೌಸ್ನ ಬ್ಯಾಕ್ ನೆಕ್ ಡಿಸೈನ್ಗೆ ಜಾಯಿಂಟ್ ಮಾಡಿದ್ದೀನಿ. ಫೈನಲಿ ಈ ಥರ ಲುಕ್ ಬರುತ್ತೆ ಬ್ಲೌಸು. ನೋಡಿ ಟೈ ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿದೆ. ಸಿಂಗಲ್ ಕಲರ್ ಅಂದರೆ ಏನಿವಾಗ ಕಾಣ್ತಿದೆ ಅಲ್ವ ಕ್ರೀಮ್ ಕಲರ್ ಅದರಲ್ಲೇ ಬೋ ಮತ್ತು ಟೈ ಮಾಡಿದರೆ ಅಷ್ಟು ಲುಕ್ಕಾಗಿ ಕಾಣಿಸ್ತಿದ್ದಿಲ್ಲ. ಸೊ ಬ್ಲೌಸ್ ಯಾವ ಕಲರ್ ಇದೆ ಆ ಕಲರಲ್ಲಿ ನಾನು ಲೈಟಾಗಿ ಸ್ಮಾಲ್ ಬೋ ಮಾಡಿಬಿಟ್ಟು ಅಟ್ಯಾಚ್ ಮಾಡಿದ್ದೀನಿ. ಸೊ ಹಾಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹೋಪ್ ಈ ಒಂದು ಡಿಸೈನ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.